ಮ್ಯಾನ್ ಹೋಲ್ ಅಗ್ದಿರೋದು ನಮ್ಮಿಂದ ಅಲ್ಲ ಅಂತ BWSSP ಅವರು. ನಾವು ಕಾಮಗಾರಿ ಮಾಡುವಾಗ ಸರಿಯಾಗೇ ಮಾಡಿದ್ವಿ ಅಂತ GBA. ಆದರೆ ಸರಿಯಾಗಿ ಮ್ಯಾನ್ ಹೋಲ್ ಮುಚ್ಚದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇರೋದ್ರ ಪರಿಣಾಮ ಏನಾಗಿದೆ ಗೊತ್ತಾ? ಕಲ್ಯಾಣ ನಗರದಲ್ಲಿ ಬಲಿಗಾಗಿ ಕಾದು ಕೂತಿದೆ ಯಮಸ್ವರೂಪಿ ಮ್ಯಾನ್ ಹೋಲ್. ಕೋಟಿ ಖರ್ಚು ಮಾಡಿ ಕಳಪೆ ಕೆಲಸ ಮಾಡಿರುವಂಥ ಅಧಿಕಾರಿಗಳ ನಡೆ ನ್ಯೂಸ್ ಫಸ್ಟ್ ಕ್ಯಾಮೆರಾದಲ್ಲಿ ಬಟಾಬೈಲು. ಬೆಂಗಳೂರಿನ HRBR ಲೇಔಟ್ನ ಕಲ್ಯಾಣ ನಗರದ 8 ಮೇನ್ ನಲ್ಲಿ GBA ಅಧಿಕಾರಿಗಳು ದೊಡ್ಡ ಎಡವಟ್ಟನ್ನ ಮಾಡಿರುವಂತದ್ದು. ಅಂದ್ರೆ ವೈಟ್ ಟಾಪಿಂಗ್ ರಸ್ತೆಯನ್ನ ಮಾಡಿರೋ ಅಧಿಕಾರಿಗಳು ಮ್ಯಾನ್ ಹೋಲ್ ನ ಕರೆಕ್ಟ್ ಆಗಿ ಕವರ್ ಮಾಡದೆ ಹಾಗೆ ಬಿಟ್ಟು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಸದ್ಯ ನಾನೀಗ ಅದೇ ಜಾಗದಲ್ಲಿ ಇದ್ದೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಚಂದನ್ ಅವರು ಆ ದೃಶ್ಯವನ್ನ ತೋರಿಸ್ತಾ ಹೋಗ್ತಾರೆ. ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಯಾವ ರೀತಿಯಾದಂತ ನಿರ್ಲಕ್ಷ್ಯ ಇದು ಅಂತ ಹೇಳಿದ್ರೆ ನಿಜಕ್ಕೂ ಇಲ್ಲಿನ ಜನ ಅಂದ್ರೆ ಅಧಿಕಾರಿಗಳ ಮೇಲೆ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ನೀವಿಲ್ಲಿ ಗಮನಿಸ್ತಾ ಹೋದ್ರೆ ಅಂದ್ರೆ ಸ್ಪೀಡ್ ಆಗಿ ಬಂದಂತ ವಾಹನಗಳಿಗೆ ಅದು ಕಣ್ಣಿಗೆ ಬೀಳೋದಿಲ್ಲ. ಹಾಗೆ ಬಂದ್ರೆ ಸಡನ್ ಬ್ರೇಕ್ ಹಾಕ್ಬೇಕಾಗತ್ತೆ. ಆಗ ಕೆಳಗ್ ಬೀಳೋ ಚಾನ್ಸಸ್ ಹೆಚ್ಚಾಗಿ ಕಾಣಿಸುತ್ತೆ. ಅಂದ್ರೆ ಈಗ ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ಸಾಕಷ್ಟು ಘಟನೆಗಳು ನಡೆದಿರುವಂತದ್ದು, ಅಂದ್ರೆ ಅಪಘಾತಗಳು ಕೂಡ ಆಗಿದೆ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಇದ್ರು. ನೀವು ಗಮನಿಸ್ತಾ ಇರ್ಬೋದು. ಅಂದ್ರೆ ನೀಟಾಗಿ ಕವರ್ ಮಾಡ್ಬೇಕಾಗಿತ್ತು. 1 ಕಿಲೋಮೀಟರ್ ವೈಟ್ ಟಾಪಿಂಗ್ ರಸ್ತೆಯನ್ನ ಮಾಡ್ಲಿಕ್ಕೆ ಕೋಟಿ ಹಣ ಖರ್ಚಾಗತ್ತೆ. ಆದ್ರೆ ಇಲ್ಲಿನ ಕೆಲಸವನ್ನ ನೋಡಿದ್ರೆ 10 ಲಕ್ಷಕ್ಕೂ ಇಲ್ಲಿ ಕ್ವಾಲಿಟಿಯನ್ನ ಕೊಡ್ತಾ ಇಲ್ಲ ಅಧಿಕಾರಿಗಳು ಅನ್ನುವಂತ ಆಕ್ರೋಶವನ್ನ ಇಲ್ಲಿನ ಸ್ಥಳೀಯರು ಅಂದ್ರೆ ಹೊರಹಾಕ್ತಾ ಇರುವಂತದ್ದು. ನೀವು ಗಮನಿಸಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾದಂತ ಒಂದು ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಇದನ್ನ ನೀಟಾಗಿ ಕವರ್ ಮಾಡಿದಿದ್ರೆ ಇಲ್ಲಿ ಅಪಘಾತ ಆಗ್ತಾ ಇರ್ಲಿಲ್ಲ. ಆದ್ರೆ ಇವರು ಹಾಗೆ ಬಿಟ್ಟಿರೋದ್ರಿಂದ ಇಲ್ಲಿ ಅಪಘಾತ ಈಸಿಯಾಗಿ ಆಗೋದಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಬಹಳ ಅಪಘಾತಗಳಾಗಿದೆ. ಈ ರೋಡ್ ಅಲ್ಲಿ ತುಂಬಾ ಮ್ಯಾನ್ಗಳು ಹಾಗೆ ಇದೆ. ಇದು ರೋಡಿಂದ ಮೇಲ್ಗಡೆ ಇದೆ. ಸುಮಾರು ಆಟೋಗಳಾಗಲಿ ಇದಾಗಲಿ ಕಾರುಗಳಾಗಲಿ ಕರೆಕ್ಟಾಗಿ ಹೋಗೋಕ್ಕಾಗಲ್ಲ. ಸಮಸ್ಯೆಗಳು ತುಂಬ ಇದೆ ಮೇಡಮ್. 2 ವರ್ಷ ಆಗಿದೆ ಸ್ಟಾರ್ಟ್ ಮಾಡಿ, ಆದರೂ ಕೂಡ ಇಲ್ಲಿ ಸಮಸ್ಯೆಗಳು ಪರಿಹಾರ ಒಂದಕ್ಕೂ ಸಿಗ್ತಾ ಇಲ್ಲ. ಬರ್ತಾ ಗಾಡಿಯಲ್ಲಿ ಆಲ್ಮೋಸ್ಟ್ ನೈಟ್ ಟೈಮಲ್ಲಿ ಗೊತ್ತಾಗಲ್ಲ. ಸ್ಪೀಡಲ್ಲಿ ಆಲ್ಮೋಸ್ಟ್ ಒಂದು 30-40 ಅಲ್ಲಿ ಸ್ಪೀಡಲ್ಲಿ ಹೋದ್ರೇನು ಆ ಮ್ಯಾನ್ ಹೋಲ್ ಬಂದ್ಬಿಟ್ಟು ಅಲ್ಲಾಡುತ್ತೆ ಹಂಗೆ. ಸೊ ಗಾಡಿ ಹೋದಾಗ ಆ ವೆಯ್ಟಿಗೆ ಒಬ್ಬೊಬ್ಬರು ಬಂದ್ಬಿಟ್ಟು ಇಮಿಡಿಯೇಟಾಗಿ ಫ್ರಂಟ್ ಬ್ರೇಕ್ ಆಡ್ತಾರೆ. ಸೊ ಕೆಳಗಡೆ ಬೀಳೋ ಪಾಸಿಬಿಲಿಟಿ ಜಾಸ್ತಿ ಇದೆ. ಸೊ ತುಂಬ ಆಕ್ಸಿಡೆಂಟ್ಸ್ ಆಗುತ್ತೆ. ಅಧಿಕಾರಿಗಳು ಆದಷ್ಟು ಬೇಗ ಇಲ್ಲಿನ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡಿ ಇಲ್ಲಿನ ಸ್ಥಳೀಯರಿಗೆ ಹಾಗೆ ಇಲ್ಲಿ ಸಾಕಷ್ಟು ಜನ ಓಡಾಡ್ತಾರೆ ಪ್ರಯಾಣಿಕರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅನ್ನುವಂತ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಚಂದನ್ ಜೊತೆ ಚಂದನಾ ಶೆಟ್ಟಿ, ಬೆಂಗಳೂರು.